ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ವೀಕ್ಷಕರೇ, ಆಲ್ಮೋಸ್ಟ್ ಎಲ್ಲರಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಸುಖ ಬೇಕಾಗುತ್ತದೆ. ಎಲ್ಲರಿಗೂ ಭೋಗವಿಲಾಸ ಜೀವನ ಮತ್ತು ಲಕ್ಸುರಿಯಸ್ ಲೈಫ್ ಬೇಕಾಗುತ್ತೆ. ಆದರೆ ಇದು ಎಲ್ಲರಿಗೂ ಸಿಗಲ್ಲ. ಎಲ್ಲರಿಗೂ ಸಿಗಲ್ಲ. ಕಾರಣ ಏನು? ಎಲ್ಲವನ್ನು ಪಡ್ಕೊಂಡು ಬಂದಿರಬೇಕು. ಇನ್ನು ಕೆಲವೊಮ್ಮೆ ಹಾರೋಸ್ಕೋಪ್ನಲ್ಲಿ ಕೆಲವು ಪಾರ್ಟ್ ಫಿಕ್ಸ್ಡ್ ಆಗಿರ್ತವೆ. ಜನ್ಮಜಾತವಾಗಿ ಕೆಲವರಿಗೆ ಆ ಯೋಗಗಳಿರ್ತವೆ, ಸಹಜವಾಗಿ ಸಿಗುತ್ತೆ. ಇನ್ನು ಕೆಲವರಿಗೆ ಸಿಗಲ್ಲ. ಅಂಥ ಸಂದರ್ಭದಲ್ಲಿ ಅವರು ಕೆಲವೊಂದು ರೆಮಿಡಿಯಲ್ ಮೆಜರ್ಸ್ ಮಾಡ್ಕೋಬೇಕು, ಕೆಲವು ಪರಿವರ್ತನೆಗಳನ್ನ ಮಾಡ್ಕೋಬೇಕು. ಅವುಗಳ ಮುಖಾಂತರ ಸುಖಕಾರಕ ಶುಕ್ರ, ಸುಖವನ್ನು ನೀಡುವಂಥ, ಲಕ್ಸುರಿ ಲೈಫ್ ನೀಡುವಂಥ ಗ್ರಹ ಶುಕ್ರನಾಗಿದ್ದಾನೆ. ಆ ಶುಕ್ರವನ್ನು ಬಲಪಡಿಸಿ ಆರ್ಟಿಫಿಷಿಯಲಿ ಗ್ರಹವನ್ನು ಸ್ಟ್ರಾಂಗ್ ಮಾಡಿ ಸ್ವಲ್ಪ ಮಟ್ಟಿಗೆ ಲಕ್ಸುರಿಯಸ್ ಲೈಫನ್ನು ಪಡೆಯಬಹುದು. ಇಲ್ಲಿ ಪರಿಹಾರದ ಜೊತೆಗೆ, ತಂತ್ರದ ಜೊತೆಗೆ ಪ್ರಯತ್ನಗಳು ಕೂಡ ತುಂಬ ಅತಿ ಅವಶ್ಯಕ. ಇವೆಲ್ಲವೂ ಕೂಡ ಪರಂಪರಾಗತವಾಗಿ ಬಂದಂತಹ ಪರಿಹಾರ ಕ್ರಮಗಳಾಗಿರ್ತವೆ. ಇವು ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಬೇಕು. ತುಂಬ ಸಿಂಪಲ್ ವಸ್ತುಗಳು, ಮನೆಯಲ್ಲಿ ಸಿಗಬಹುದಾದ ಸಣ್ಣ ಪುಟ್ಟ ವಸ್ತುಗಳು, ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟ ಪರಿಹಾರಗಳು. ಈಗ ಭೋಗವಿಲಾಸ ಜೀವನ ಎಲ್ಲರಿಗೂ ಬೇಕು. ಎಂಟರ್ಟೈನ್ಮೆಂಟು, ಎಂಜಾಯ್ಮೆಂಟು ಎಲ್ಲರಿಗೂ ಬೇಕು. ಇಂಥದಕ್ಕೆ ಕಾರಕ ಗ್ರಹನೇ ಶುಕ್ರನ ಆಗಿದ್ದಾನೆ. ಶುಕ್ರ ಕಾರಕ ಫಾರ್ ಬ್ಯೂಟಿ, ಆರ್ಟ್, ಫ್ಯಾಷನ್. ಆಮೇಲೆ ಶುಕ್ರ ಹಲವಾರು ಕಲೆ ಮತ್ತು ವಿದ್ಯೆಗಳಿಗೂ ಕೂಡ ಕಾರಕನಾಗಿದ್ದಾನೆ. ಇಂತಹ ಶುಕ್ರ ಭೋಗವಿಲಾಸ ಜೀವನವನ್ನು ನೀಡಬೇಕಾದ್ರೆ ಜಾತಕದಲ್ಲಿ ಆ ಯೋಗ ಇಲ್ಲ, ಆದರೂ ಅದನ್ನು ಬಯಸ್ಕೊಂಡು ನಾವು ಹುಟ್ಟುತ್ತೀವಿ. ಕೆಲವೊಬ್ಬರಿಗೆ ಬೇಕಾಗುತ್ತೆ ಭೋಗವಿಲಾಸ ಜೀವನನೂ ಬೇಕು, ಎಲ್ಲ ಬೇಕು. ಸೊ ಮಟೀರಿಯಲಿಸ್ಟಿಕ್ ಲೈಫ್, ಭೌತಿಕ ಸುಖಗಳು, ಇದರಲ್ಲಿ ಆಸಕ್ತಿ ಎಲ್ಲರಿಗೂ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ. ಸೊ ಭೌತಿಕ ಸುಖಗಳಲ್ಲಿ ವೃದ್ಧಿಯನ್ನು ಪಡೆಯಲು ನಾವು ಮಾಡಬೇಕಾದ ತಂತ್ರ ಏನು? ಯಾವ ದಿನ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಯಾವ ತಾಂತ್ರಿಕ ವಸ್ತುವನ್ನು ಬಳಸಬೇಕು ಎಂಬುದನ್ನು ಈಗ ಪ್ರಸ್ತುತ ಭಾಗದಲ್ಲಿ ನಾನು ತಿಳಿಸುವಂಥದ್ದು. ವೀಕ್ಷಕರೇ, ಲಕ್ಸುರಿಯಸ್ ಲೈಫನ್ನು ಬದುಕಬೇಕು ಅಂತ ನೀವೇನದು ಕನಸು ಕಾಣ್ತಾ ಇದ್ರಿ, ಆದರೆ ಅದು ಕೈಗೂಡ್ತಾ ಇಲ್ಲ. ಪ್ರಯತ್ನಗಳು ಪಡ್ತಾ ಇದ್ರೆ ಆದರೆ ಸಿಗ್ತಾ ಇಲ್ಲ. ಇದಕ್ಕೆ ನಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ದುರ್ಬಲವಾಗಿರುತ್ತದೆ, ವೀಕ್ ಆಗಿರುತ್ತದೆ. ಹಾಗಾದರೆ ಶುಕ್ರನನ್ನು ಬಲಪಡಿಸಲು ಶುಕ್ರವಾರ ದಿನನೇ ಮಾಡಬೇಕಾದ ತಂತ್ರ, ರೆಮಿಡಿಯನ್ನು ನಾನು ಇಲ್ಲಿ ಹೇಳ್ತೇನೆ. ಶುಕ್ರವಾರ ದಿನ ಶುಕ್ರ ತಂತ್ರ. ಶುಕ್ರ ಗ್ರಹ, ಅದರ ಕಾರಕತ್ವಗಳು ಹಲವಾರಿದ್ದಾವೆ. ಆ ಕಾರಕತ್ವಗಳ ಮುಖಾಂತರ ಮಾತ್ರ ಒಂದು ಗ್ರಹವನ್ನು ನಾವು ಬಲಪಡಿಸಬಹುದು. ಅದಕ್ಕೆ ಶಕ್ತಿಯನ್ನು ತುಂಬಬಹುದು, ಚೈತನ್ಯವನ್ನು ನೀಡಬಹುದು. ಈಗ ಶುಕ್ರನನ್ನು ಬಲಪಡಿಸಬೇಕಂದ್ರೆ ಏನು ಮಾಡಬೇಕು? ಶುಕ್ರವಾರ ದಿನ ಮಾಡಬೇಕು. 11 ಶುಕ್ರವಾರ ಇದನ್ನು ಮಾಡಬೇಕು. 11 ಶುಕ್ರವಾರ ಏನೂ ಇಲ್ಲ, ಒಂದೇ ಸಲ ಶುಕ್ರವಾರ 1-2 ನಿಮಿಷ ಇರುತ್ತೆ ಅಷ್ಟೇ. ಶುಕ್ರವಾರ ದಿನ ಸ್ನಾನ ಮಾಡೋದಕ್ಕೆ ಮುಂಚೆ ಏನು ಮಾಡಬೇಕು? ಕರ್ಪೂರದ ಎಣ್ಣೆ ತಗೋಬೇಕು. ಕರ್ಪೂರದ ಎಣ್ಣೆ ಅದನ್ನು ತಗೊಂಡು ಅದರ 2 ಹನಿಗಳು, ಕರ್ಪೂರದ ಎಣ್ಣೆಯ 2 ಹನಿಗಳನ್ನು ಸ್ನಾನದ ನೀರಿನಲ್ಲಿ ಬೆರೆಸಬೇಕು. ಕರ್ಪೂರದ ಎಣ್ಣೆ ತುಂಬ ಸಹಜವಾಗಿ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತದೆ. ಸ್ನಾನದ ನೀರಿನಲ್ಲಿ ಬೆರೆಸಬೇಕು. ಮೊದಲನೇ ಶುಕ್ರವಾರ ಅದನ್ನು ಹಾಕಿ ಸ್ನಾನ ಮಾಡಬೇಕು. ಶುಕ್ರ ಈ ಪರ್ಫ್ಯೂಮ್ಗಳಿಂದ, ಕರ್ಪೂರದ ಎಣ್ಣೆಯಿಂದ ಆಕ್ಟಿವೇಟ್ ಆಗಲು ಆರಂಭ ಆಗ್ತಾನೆ. ಶುಕ್ರ ಸಕ್ರಿಯಗೊಳ್ತಾನೆ ಇದರಿಂದ. ಹೀಗಾಗಿ ಶುಕ್ರ ಬಲ ಬರಲು ಆರಂಭ ಆಗಿಬಿಡುತ್ತೆ. ಇದನ್ನು ಶುಕ್ರವಾರ ಮಾಡಿದ ನಂತರ ದಿನಾಲೂ ನಿಮ್ಮ ಬಳಿ ಸುಗಂಧ ದ್ರವ್ಯ ಇರುವಂಥ ಒಂದು ವಸ್ತು ಆದರೂ ಇರಬೇಕು, ನಿಮ್ಮ ಬಳಿ ಇಟ್ಕೋಬೇಕು. ಶುಕ್ರಕಾರಕ ವಸ್ತುಗಳು. ಕೆಲವರು ತುಂಬ ಜನ ಏನು ಮಾಡ್ತಿರ್ತಾರೆ, ಪರ್ಫ್ಯೂಮ್ ಹೊಡ್ಕೋತಾರೆ. ಪರ್ಫ್ಯೂಮ್ ತೊಗೊಂಡ್ರು ಪರವಾಗಿಲ್ಲ, ಪರ್ಫ್ಯೂಮನ್ನು ಹೊಡ್ಕೊಂಡ್ರೆ ಈ ಬೆರಳಿಗೆ ಹೊಡ್ಕೋಬೇಕು, 2ನೇ ಬೆರಳಿಗೆ. ಅದು ರಿಂಗ್ ಫಿಂಗರ್ ಅಂತ ಕರೀತಾರೆ. ಅಲ್ಲಿ ಕೂಡ ಪರ್ಫ್ಯೂಮ್ ಹಚ್ಕೋಬೇಕು. ಅಲ್ಲಿ ಹಚ್ಕೊಂಡ ನಂತರ ಸ್ವಲ್ಪ ಶುಕ್ರ ಪರ್ವತ ಅಂತ ಇರುತ್ತೆ, ಅಲ್ಲಿ ಹಚ್ಕೋಬೇಕು. ಶುಕ್ರ ಪರ್ವತಕ್ಕೆ ಪರ್ಫ್ಯೂಮ್ ಅಥವಾ ಸುಗಂಧ ತೈಲಗಳು, ಅದು ಯಾವುದೇ ಇರ್ಬೋದು, ಫ್ಲೇವರ್ ಯಾವುದೂ ಇರಬಹುದು, ಬಟ್ ಅದು ಅತ್ತರ್ ಅಥವಾ ಪರ್ಫ್ಯೂಮ್ ಇದ್ರೆ ಆಯಿತು. ಹೀಗೆ 11 ಶುಕ್ರವಾರ ನಿರಂತರವಾಗಿ ಮಾಡ್ಕೋಬೇಕು. ಇದರಿಂದ ಜೀವನದಲ್ಲಿ ಸುಖ ಸಮೃದ್ಧಿಗಳು ಬರ್ತವೆ, ಭೋಗವಿಲಾಸ ಜೀವನ ಸಿಗಲು ಆರಂಭ ಆಗುತ್ತದೆ. ಅಂತ ಶುಕ್ರ ಆ್ಯಕ್ಟಿವ್ ಆದಾಗ ಯಾವುದಾದ್ರೂ ಒಂದು ಮೂಲಗಳಿಂದ ಬರುತ್ತೆ. ಬಟ್ ಇಲ್ಲಿ ಪ್ರಯತ್ನ ಅವಶ್ಯಕ. ಕೇವಲ ತಂತ್ರಗಳನ್ನ ಮಾಡಿಕೊಂಡು ಏನೂ ಮಾಡಲಾರದೆ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ಆಗಲ್ಲ. ದಿಸ್ ಈಸ್ ಓನ್ಲಿ ಅ ಪ್ರೊಸೆಸ್ ಆಫ್ ಆಕ್ಟಿವೇಟಿಂಗ್ ದ ಪ್ಲಾನೆಟ್ ವಿತ್ ಎಫರ್ಟ್ಸ್ ಆಲ್ಸೋ. ಪ್ರಯತ್ನಗಳು ಬೇಕು. ಕನಸುಗಳು ನನಸಾಗಬೇಕಾದ್ರೆ ಪರಿಶ್ರಮ ಬೇಕು. ವೀಕ್ಷಕರ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.